ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಸೊ ನೀನೇ ಒಂದು ವಿಡಿಯೋ ಮಾಡಿದ್ದೆ. ಸೊ ಎಐನ ಯೂಸ್ ಮಾಡಿಕೊಂಡು ಯಾವ ಥರ ಒಂದು ಫ್ರೀಯಾಗಿ ಒಂದು ಕಂಟೆಂಟ್ ಅಂತಂದರೆ ಒಂದು ಟೂಲ್ಸ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ನಾವೇನಂತಪ್ಪ ಅಂದರೆ ಸ್ವಲ್ಪ SEOನ ಮಾಡಿಕೊಂಡು ಆಮೇಲೆ ಟ್ರಾಫಿಕನ್ನು ತೊಗೊಂಡು ಯಾವ ಥರ ನಾವು ಗೂಗಲ್ ಆ್ಯಡ್ಸೆನ್ಸನ್ನು ಅಪ್ಲೈ ಮಾಡ್ಕೋಬಹುದು, ಸೊ ಅಪ್ಲೈ ಸಿಗುತ್ತಾ ಇಲ್ವಾ ಅನ್ನೋದನ್ನು ನಾನು ಟ್ರೈ ಮಾಡ್ತೀನಿ ಅಂತ ನಿಮಗೆ ಹೇಳಿದ್ದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನೇನಪ್ಪ ಅಂತಂದರೆ ನಾವೊಂದು ಬ್ಲಾಗರನ್ನು ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿದ್ದೆ ನಿಮಗೆ. ಹಾಗಂತಂದರೆ ಹೊಸದಾಗಿ ಬಂದಿರುವಂಥ ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗಳಿಗೋಸ್ಕರ ಬ್ಲಾಗರಲ್ಲಿ ಯಾವ ಥರ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡೋದು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಸ್ಟಾರ್ಟಿಂಗಿಂದ ನಮ್ಮ ಫಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ನಾವು ಕೋಡನ್ನು ರೆಡಿ ಮಾಡ್ಕೋಬೇಕು. ಸೊ ಕೋಡನ್ನು ರೆಡಿ ಮಾಡಬೇಕಪ್ಪ ಅಂತಂದರೆ AI ಕಂಟೆಂಟನ್ನು ಯೂಸ್ ಮಾಡಿಕೊಂಡು ನಾವು ಕೋಡನ್ನು ರೆಡಿ ಮಾಡಬೇಕು. ಸೊ ನಾನು ಆಲ್ರೆಡಿ ಒಂದು ಕೋಡನ್ನು ರೆಡಿ ಮಾಡಿದ್ದೀನಿ. ಸೊ ಆ ಒಂದು ಕೋಡನ್ನು ನಿಮಗೆ ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಕ್ರಿಯೇಟ್ ಮಾಡೋದು ಏನು ಅನ್ನೋದನ್ನು. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂತಂದರೆ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳು ನನ್ನ ಒಂದು ಈ ಚಾನಲಲ್ಲಿ ನಿಮಗೆ ಸಿಗುತ್ತೆ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡ್ಬೋದು, ಇಲ್ಲಿ ನಾನು ಒಂದು DeepSeek AIನ ಯೂಸ್ ಮಾಡ್ತೀನಿ. ಸೊ DeepSeek AIನ ಯೂಸ್ ಮಾಡಿಕೊಂಡು ಕೋಡನ್ನು ಜನರೇಟ್ ಮಾಡ್ತೀನಿ. ಸೊ ಇದರಲ್ಲಿ ಯಾವ ಒಂದು ಟೂಲ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ತಿದ್ದೀವಿ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಸ್ಟಾರ್ಟ್ ನೋ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ಸ್ಟಾರ್ಟ್ ನೋ ಮೇಲೆ ಕ್ಲಿಕ್ ಮಾಡಿಕೊಂಡು ಆದ ಮೇಲೆ ನಾನೇನಪ್ಪ ಅಂತಂದರೆ ಒಂದು ಇಲ್ಲಿ ಪ್ರಾಂಪ್ಟನ್ನು ಕೊಡ್ತೀನಿ. ಸೊ ಪ್ರಾಂಪ್ಟ್ ಆಲ್ರೆಡಿ ನಾನು ರೆಡಿ ಮಾಡಿಕೊಂಡು ಇದು ಮಾಡಿದ್ದೀನಿ. ಸೊ ಕಾಪಿ ಪೇಸ್ಟ್ ಡೈರೆಕ್ಟಾಗಿ ಮಾಡ್ತಿದ್ದೀನಿ. ಸೊ ಈ ಒಂದು ಕಂಪ್ಲೀಟಾಗಿ ನಾನು ಮಾಡ್ತಿರೋದೇನಪ್ಪ ಅಂತಂದರೆ ಇಮೇಜ್ ಕನ್ವರ್ಟರ್ ಟೂಲ್. ಸೊ ಫ್ರೀಯಾಗಿ ಇಮೇಜ್ ಕನ್ವರ್ಟ್ಸನ್ನು ಮಾಡುತ್ತೆ ಇದು. ಸೊ ನಾವು ಹಾಕ್ತೀವಿ ಇಮೇಜಸನ್ನು. ಸೊ ಇಮೇಜಸ್ ಯಾವ್ದಾವ್ದು ಬೇಕು ಅದು ನಾವು ಸೆಲೆಕ್ಟ್ ಮಾಡಿಕೊಂಡು ಇದು ಮಾಡ್ಕೋಬೋದು. ಸೊ ಏನಂತಂದರೆ ನಾನಿಲ್ಲಿ ವಿತ್ SEO ಕಂಟೆಂಟ್ ಕೂಡ ನಾನು ಕೇಳಿದ್ದೀನಿ. ಇದ್ರ ಜೊತೆಗೇ ಕೋಡ್ ಜೊತೆಗೇ ನಾನು ವಿತ್ SEO ಟೂಲ್ ಕೂಡ ಅಂದರೆ SEO ಕಂಟೆಂಟ್ ಕೂಡ ನಾನು ಕೇಳಿದ್ದೀನಿ. ಯಾಕಂತಂದರೆ ಸ್ವಲ್ಪ ಯೂಸ್ ಆಗಲಿ SEOಗೆ ಅಂತ. ಸೊ ಇಲ್ಲಿ ಪ್ರಾಂಪ್ಟನ್ನು ಹಾಕ್ಬಿಟ್ಟು ಎಂಟ್ರಿ ಮಾಡ್ತೀನಿ. ಸೊ ಎಂಟ್ರಿ ಮಾಡಿ ಎಂಟರ್ ಮಾಡಾದ್ಮೇಲೆ ಇದು ಆಟೋಮೆಟಿಕಲಿ ಕೋಡನ್ನು ಜನ್ರೇಟ್ ಮಾಡಿಬಿಟ್ಟು ನನಗೆ ಕೊಡುತ್ತೆ. ಸೊ ಇಲ್ಲಿ ನೋಡ್ಬೋದು, ಕಂಪ್ಲೀಟಾಗಿ ಕೋಡ್ ಜನರೇಟ್ ಮಾಡೋದಕ್ಕೆ ಶುರುವಾಯಿತು. ನನಗೆ ಡೈರೆಕ್ಟಾಗಿ 1 ಪೇಜಲ್ಲೇ ಬೇಕು ಅಂತ ಕೂಡ ನಾನು ಪ್ರಾಂಪ್ಟ್ ಕೊಟ್ಟಿದ್ದೀನಿ. ಸೊ ಅದು ಕಂಪ್ಲೀಟಾಗಿ ನಿಮಗೆ ಕ್ರಿಯೇಟ್ ಮಾಡಿಬಿಟ್ಟು ಕೊಡುತ್ತೆ. ಸೊ ನೀವು ಏನು ಮಾಡಬೇಕಪ್ಪ ಅಂತಂದರೆ ಜಸ್ಟ್ ಸಿಂಪಲ್ ಕಾಪಿ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕು. ಸೊ ಇವಾಗ ಜಸ್ಟ್ ಸಿಂಪಲ್ ನಿಮಗೆ ಈ ವಿಡಿಯೋದಲ್ಲಿ ನಾನು ಏನಂತಂದರೆ ಈ ಕೋಡನ್ನು ಯಾವ ಥರ ಜನರೇಟ್ ಮಾಡೋದು, ಪ್ರಾಂಪ್ಟ್ ನಿಮಗೆ ಯಾವ ಥರ ಬೇಕು. ಸೊ ನಾನು ಹಾಕಿರೋ ಪ್ರಾಂಪ್ಟನ್ನು ನೋಡಿದ್ದೀರಾ ನೀವು. ಸೊ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿ ಇಟ್ಕೊಂಡಿರೋದನ್ನು ಡೈರೆಕ್ಟಾಗಿ ಕಾಪಿ ಪೇಸ್ಟ್ ಮಾಡಿದ್ದೀನಿ. ಬಟ್ ನಿಮ್ಗೆ ಏನಂತಂದ್ರೆ ಬೇಕಂದರೆ ಆ ವಿಡಿಯೋನ ಫಾಸ್ ಅಲ್ಲಿ ಆ ಒಂದು ಸೆಕ್ಷನನ್ನು ಫಾಸ್ ಮಾಡಿಕೊಂಡು ಬೇಕಂತಂದರೆ ಯಾವ ರೀತಿಯಾಗಿ ಹಾಕಿದ್ದೀನಿ ಆ ಪ್ರಾಂಪ್ಟನ್ನು ನೀವು ನೋಡ್ಕೋಬೋದು. ಅದೇ ರೀತಿ ಆ ಪ್ರಾಂಪ್ಟ್ ನಿಮಗೆ ಬೇಕಂತಂದರೆ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ನಾನು ಹಾಕಿರ್ತೀನಿ. ನೀವು ಹೋಗ್ಬೇಕಂದ್ರೆ ಹೋಗ್ಬಿಟ್ಟು ನೋಡ್ಬೋದು. ಸೊ ಇವಾಗ ಕಂಪ್ಲೀಟಾಗಿ ರೆಡಿ ಆದಮೇಲೆ ನಾವು ಇಲ್ಲೇ ರನ್ ಮಾಡಿಬಿಟ್ಟು ಚೆಕ್ ಮಾಡ್ಕೋಬೋದು ಯಾವ ಥರ ಒಂದು ಇಂಟರ್ಫೇಸ್ ಇಲ್ಲಿ ಬರುತ್ತೆ ಅಂತ. ಸೊ ಇಂಟರ್ಫೇಸ್ ಏನಾದರೂ ಚೇಂಜಸ್ ಬೇಕಂತಂದರೆ ರೀರೈಟ್ ಮಾಡಿಕೊಂಡು ನಾವು ಇಂಟರ್ಫೇಸ್ ಕೂಡ ಚೇಂಜ್ ಮಾಡ್ಕೋಬೋದು. ಸೊ ಯಾವ ಥರ ಬರುತ್ತೆ ಏನು ಅನ್ನೋದು ಕಂಪ್ಲೀಟಾಗಿ ಕೋಡ್ ಕ್ರಿಯೇಟ್ ಆದಮೇಲೆ ನಾವು ಚೆಕ್ ಮಾಡೋಣ. ಸೊ ನೋಡ್ಬೋದು, ಕಂಪ್ಲೀಟಾಗಿ ಕೋಡ್ ನಮಗೆ ರೆಡಿ ಮಾಡಿಬಿಟ್ಟು ಇವಾಗ ಕೊಟ್ಟಿದೆ. ಸೊ ನಾನೇನು ಮಾಡ್ತೀನಿ, ಡೈರೆಕ್ಟಾಗಿ ರನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಅದೇನಾಗುತ್ತಪ್ಪ ಅಂತಂದರೆ ಡೈರೆಕ್ಟಾಗಿ ನಮಗೆ ಇಲ್ಲೇ ರನ್ ಆಗಿಬಿಟ್ಟು ತೋರಿಸುತ್ತೆ. ಸೊ ಇಲ್ಲಿ ನೋಡ್ಬೋದು, ಕಂಪ್ಲೀಟಾಗಿ ಇಲ್ಲಿ ಕ್ರಿಯೇಟ್ ಈ ಥರ ಮಾಡಿಕೊಟ್ಟಿದೆ ನನಗೆ. ಸೊ ಕಂಪ್ಲೀಟ್ ಕಂಟೆಂಟ್ ಕೂಡ ಇದೆ. ನಮಗೆ ಇಮೇಜನ್ನು ನಾವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಮಗೆ ಯಾವ್ದು ಬೇಕಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಕನ್ವರ್ಟ್ ಮಾಡಿಕೊಂಡು ಡೌನ್ಲೋಡ್ ಕೂಡ ನಾವು ಇಲ್ಲಿ ಮಾಡ್ಕೋಬೋದು. ಸೊ ಹೇಳ್ಬಿಡೋದು ಕನ್ವರ್ಟ್ ಅವರು ಫೀಚರ್ಸು, FAQಸು, ಅಬೌಟು, ಸೊ ಎಲ್ಲ ಕಂಪ್ಲೀಟಾಗಿ ಅದೇನೇ ರೆಡಿ ಮಾಡಿಬಿಟ್ಟು ಕೊಟ್ಬಿಟ್ಟಿದೆ. ನೋಡ್ಬೋದು, ಕಂಪ್ಲೀಟ್ ಆಗಿರುವಂಥ ಒಂದು ಫುಟರ್ ಕೂಡ ಅದೇ ರೆಡಿ ಮಾಡಿಬಿಟ್ಟು ಕೊಟ್ಟಿದೆ. ಸೊ ಈ ರೀತಿ ನಾವು ಏನಪ್ಪ ಅಂತಂದರೆ ಈ ಟೂಲನ್ನು ಕ್ರಿಯೇಟ್ ಮಾಡ್ಕೋಬೋದು. ಸೊ ಇಲ್ಲಿ ಏನಾದರೂ ನಿಮಗೆ ಚೇಂಜಸ್ ಬೇಕು ಅಂತಂದರೆ ನೀವು ಇಲ್ಲಿ ಈ ಕೋಡಲ್ಲಿ ಚೇಂಜಸ್ ಮಾಡ್ಕೋಬೋದು. ಸೊ ಇಲ್ಲಿ ಡೈರೆಕ್ಟಾಗಿ DeepSeekಲ್ಲಿ ನೀವು ಪ್ರಾಂಪ್ಟ್ ಕೊಟ್ಟರೆ ಅಂದರೆ ಸಾಕು, ಅದು ಆಟೋಮೆಟಿಕಲಿ ಕ್ರಿಯೇಟ್ ಮಾಡಿಬಿಟ್ಟು ನಿಮಗೆ ಕೊಡುತ್ತೆ. ಸೊ ಇವತ್ತು ಎಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಜಸ್ಟ್ ಸಿಂಪಲಾಗಿ ಕೋಡನ್ನು ಯಾವ ಥರ ಜನರೇಟ್ ಮಾಡ್ಕೊಳ್ಳೋದು ಅನ್ನೋದನ್ನು ನನಗೆ ತೋರಿಸಿದ್ದೀನಿ. ಸೊ ಈ ಕೋಡನ್ನು ಇಟ್ಕೊಂಡು ನಾನೇನಪ್ಪ ನೆಕ್ಸ್ಟು ಯಾವ ಥರ ಕ್ರಿಯೇಟ್ ಮಾಡೋದು ಫ್ರೀಯಾಗೇ ಹೇಳ್ತಾ ಇದ್ದೀನಿ. ಸೊ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು, ಅದರಲ್ಲಿ ಯಾವ ಥರ ನಾವು ಟ್ರಾಫಿಕನ್ನು ತೊಗೊಳ್ಳೋದು ಅಂತಂದರೆ ಸ್ವಲ್ಪ SEO ಯಾವ ಥರ ಮಾಡೋದು, ಸೊ ಟ್ರಾಫಿಕನ್ನು ಯಾವ ಥರ ತೊಗೊಳ್ಳೋದು, ಹಾಗಾದರೆ ಇದರಲ್ಲಿ ಯಾವ ರೀತಿ ಅಪ್ಡೇಟ್ಸನ್ನು ನಾವು ಮಾಡೋದು ಅದನ್ನು ಕಂಪ್ಲೀಟಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಈ ಸೀರೀಸನ್ನು ಕಂಪ್ಲೀಟಾಗಿ ನೋಡೋದನ್ನು ಮರಿಬೇಡಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.